ಸಂಸ್ಥೆಗಳು ಉಳಿದ್ರು. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ರಾಜ್ಯ ಬೇಡ ಜಂಗಮ ಸಂಸ್ಥೆಗಳ ಒಕ್ಕೂಟದ ಸೂಚನೆ ಪಾಲಿಸಿದ್ದೇವೆ, ಇದರಲ್ಲಿ ತಪ್ಪು ಹುಡುಕುವುದು ಬೇಡ, ನಾವೇ ಬೇಡ ಜಂಗಮರು ಎಂದು ಸುಪ್ರೀಂ ಕೋರ್ಟ್ ಖಾತ್ರಿಪಡಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾವು ಬೇಡ ಜಂಗಮ ಅಂತ ಖಾತ್ರಿಪಡಿಸಿದೆ. ಅದಕ್ಕೆ ನೀವು ಅದಕ್ಕೆ ಅಫಿಡವಿಟ್ ಕೊಡ್ರಿ, ಅಫಿಡವಿಟ್ ತೊಗೊಳ್ಳೋಂಥ ಡಿ ಸಿ ಹೇಳಿದ್ರೆ ನಾವು ಅಂತ ಹೇಳ್ರಿ, ಅದಕ್ಕೆ ಪ್ರಮಾಣ ಪತ್ರ ಬೇಕಂತೇಳಿ ಅದಕ್ಕೆ ಕೇಳ್ರಿ ಅವರನ್ನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇದೆಲ್ಲ ದೃಷ್ಟಿ ಇಟ್ಕೊಂಡು ನೋಡಿದಾಗ ಈ ಬೇಡ ಜಂಗಮ ಮತ್ತು ಬುಡಗ ಜಂಗಮದ ಬಗ್ಗೆ ಈಗೇನು ವಿವಾದ ಇದ್ದದ, ಇದು ಒಂದು ಏನಪ್ಪ ಅಂದರೆ ಯಾವ ರೀತಿಯಾಗಿ ಪರಿಹಾರ ಆಗ್ತದೆ ಅನ್ನೋ ಸಹಿತ ಅಷ್ಟೇ ಇಲ್ಲಿ ನೋಡಬೇಕಾಗಿದೆ. ಸುಪ್ರೀಂ ಕೋರ್ಟ್ನಂತೆ ಅವರಿಗೆ ನೀವು ಬರೆಸ್ರಿ ಅನ್ನುವಂಥ ಮಾತು ಹೇಳಿದ್ದಾರೆ. ಬಟ್ ಇಲ್ಲಿ ಪರಿಶಿಷ್ಟ ಜಾತಿ ಅಥವಾ ವರ್ಗಗಳ ಜನ ಇದನ್ನು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಬಟ್ ಇದು ಏನೇನು ಆಗ್ಬೋದು ಅನ್ನೋದನ್ನು ಇನ್ನು ಕಾನೂನು ತಜ್ಞರು ವಿಚಾರ ಮಾಡುವಂಥದ್ದು. ಜೊತೆಗೆ ಈ ನಿಜವಾಗಿಯೂ ಈ ದಲಿತ ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿಯ ಮತ್ತು ವರ್ಗದ ಜನ ಈ ಬೇಡ ಜಂಗಮ ಅನ್ನೋದು ಬೇಡುವ ಜಂಗಮ ಅಲ್ಲ, ಅವ್ರ ಜಂಗಮರು ಬೇರೆ, ಅವ್ರಿಗೆ ಕೊಡುಕೂಡುದು ಅನ್ನುವಂಥ ಒಂದು ಏನು ಮನವಿಯನ್ನು ಅಥವಾ ಒಂದು ನಮ್ಮ ಹಕ್ಕು ಅಂತೇಳಿ ಆಯೋಗಕ್ಕೆ ಈಗಾಗಲೇ ದೂರು ಸಲ್ಲಿಸಿದ್ದಾರೆ. ಇವರಲ್ಲ ಅಂತೇಳಿ ಅದನ್ನು ಯಾವ ರೂಪ ತೊಗೊಳ್ತದೆ ನೋಡೋಣ. ಒಟ್ಟಿನಲ್ಲೇ ಅವರು ಇನ್ಫಾರ್ಮೇಷನ್ ತೊಗೊಳ್ರಿ, ಅವ್ರ ಕಡೆಯಿಂದ ಅಫಿಡವಿಟ್ ತೊಗೊಳ್ರಿ ಅಂತ ಜಿಲ್ಲಾಧಿಕಾರಿ ಒಂದು ಸಲಹೆ ಕೊಟ್ಟಿದ್ದಾರೆ. ಅದು ಯಾವ ರೂಪ ಪಡೀತದೆ. ಬಟ್ ಸಿಂಪಲ್ಲಾಗಿ ನಾವು ವಿಚಾರ ಮಾಡೋಂಥದ್ದು ಇಷ್ಟ, ಬೇಡ ಮತ್ತು ಬುಡಗ ಜಂಗಮರು ಏನಿದ್ದಾರಲ್ಲ ಇವರು ನಿಜವಾಗಿ ಕಾರ್ಯನಿರ್ವಹಿಸಿದಂಥವ್ರು ಅನ್ನೋದು ಮಾತ್ರ ಅಷ್ಟು ಸತ್ಯದ. ಈ ದಿಸೆಯಲ್ಲಿ ನಮ್ಮ ಜಂಗಮ ಸಮುದಾಯದವರು ಇನ್ನೊಮ್ಮೆ ಚಿಂತನೆ ಮಾಡಲಿ, ಒಳ್ಳೆ ರೀತಿ ಚಿಂತನೆ ಮಾಡಲಿ. ಮತ್ತು ಸಮಾಜದ ಎಲ್ಲ ಸವಲತ್ತುಗಳನ್ನು ಮತ್ತು ಸ್ಟೇಟಸ್ ಅಂತೀವಿ ನಾವು, ಸಾಮಾಜಿಕ ಉನ್ನತಿಯನ್ನು ಅವ್ರು ಸ್ವತಃ ದೇವರು ಅನ್ನೋ ಮಟ್ಟದಲ್ಲಿ ಜನ ನಮ್ಮ ವೀರಶೈವರು ಮತ್ತು ಲಿಂಗಾಯತ ನೋಡುವುದರಿಂದಾಗೆ ಮತ್ತು ಅವರ ಪಾದಗಳನ್ನು ತೊಳೆದು ಮನೆಯಲ್ಲಿ ಸಿಂಪಲ್ಸ್ ಮನೆ ಪವಿತ್ರ ಅಂತ ಹೇಳುವಂಥ ಸಮುದಾಯದ ಬದಲಾಗಿ ಕೆಲವೊಬ್ಬರು ಆ ಪಾದ ನೀರನ್ನು ಕುಡಿಯುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲ ನೆಲೆಯಲ್ಲಿ ಉನ್ನತ ಸ್ಥಾನದಲ್ಲಿರುವಂಥವ್ರು ಅದೇಗೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ವರ್ಗ ಸೇರ್ತಾರೆ ಅನ್ನೋದು ಪರಿಶಿಷ್ಟ ವರ್ಗದವರ ಪ್ರಶ್ನೆ. ಇದಕ್ಕೇನು ತಗೊಳ್ಳೋದು ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಬೇಡ ಜಂಗಮದ ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಗಂಡಿ ವಂದನೆಗಳು.